ಒಂದ್ಸತಿ ಕಿಡ್ನಿ ಸ್ಟೋನ್ ಆಯ್ತು ಅಂತಂದ್ರೆ ಅದರಿಂದ ಎಷ್ಟು ನೋವನ್ನ ಅನುಭವಿಸ್ಬೇಕಾಗತ್ತೆ ಅಂತ ಕೆಲವರನ್ನ ನಾವು ನೋಡಿ ತಿಳ್ಕೊಂಡಿರ್ತೀವಿ ಅಥವಾ ಕೇಳಿರ್ತೀವಿ. ಯಾಕಂದ್ರೆ ಈ ಒಂದು ಕಿಡ್ನಿ ಸ್ಟೋನ್ ಬಂದಂತವ್ರು ತುಂಬಾನೇ ಒಂದ್ ರೀತಿ ಸಂಕಟವನ್ನ ಅನುಭವಿಸ್ತಾರೆ, ನೋವನ್ನ ಅನುಭವಿಸ್ತಾರೆ. ಆ ಒಂದು ನೋವಿನ ತೀವ್ರತೆ ಹೆಚ್ಚಾಗಿ ಇರೋದನ್ನ ನಾವು ನೋಡಿರ್ತೀವಿ. ಈ ಒಂದು ಕಿಡ್ನಿ ಸ್ಟೋನ್ ಬರದೇ ಇರೋದಕ್ಕೆ ಯಾವ ರೀತಿ ಇದನ್ನ ತಡೆಗಟ್ಟಬಹುದು, ಯಾವ ರೀತಿ ಪ್ರಿವೆಂಟ್ ಮಾಡ್ಕೊಳ್ಬಹುದು ಅನ್ನೋದನ್ನ ಸರಳವಾಗಿ ಇವತ್ತಿನ ವಿಡಿಯೋನಲ್ಲಿ ನಾವು ನೋಡ್ತಾ ಹೋಗೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ಕೌನ್ಸಿಲಿಂಗ್ ಸೈಕಾಲಜಿಸ್ಟ್ ಅಂಡ್ ನಾರ್ಸಿಸಮ್ ರಿಕವರಿ ಕೋಚ್. ಸ್ನೇಹಿತರೆ, ಕಳೆದ ಕೆಲವು ಹೆಲ್ತ್ ಅವೇರ್ನೆಸ್ ರಿಲೇಟೆಡ್ ಸೀರೀಸ್ ನಲ್ಲಿ ನಾನಾ ರೀತಿಯ ದೈಹಿಕ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಜೊತೆಗೆ ನಾರ್ಸಿಸಿಸಮ್ ರಿಕವರಿ ಸೀರೀಸ್ ನಲ್ಲಿ ಟಾಕ್ಸಿಕ್ ರಿಲೇಶನ್ಶಿಪ್ ಗಳ ಬಗ್ಗೆ ತಿಳ್ಕೊಂಡಿದ್ವಿ. ಜೊತೆಗೆ ಈ ಒಂದು ಸ್ಪಿರಿಚುವಲ್ ಅವೇರ್ನೆಸ್ ಸೀರೀಸ್ ನಲ್ಲಿ ಸೋಲ್ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಕಾನ್ಶಿಯಸ್ನೆಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡಿದ್ವಿ. ಈ ಒಂದು ಮೈಂಡ್ ಬಾಡಿ ಸೋಲ್ ಹೀಲಿಂಗ್, ಮನಸ್ಸು ದೇಹ ಆತ್ಮ ಚೇತರಿಕೆಯ ವಿಡಿಯೋಸ್ಗಳು ನನ್ನ ಚಾನೆಲ್ ನಲ್ಲಿ ಬರ್ತಾ ಇರುತ್ತೆ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ, ಹಾಗೆ ಬೆಲ್ ಐಕಾನ್ ಒತ್ತಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಎಷ್ಟನ್ನ ಹೇಳ್ತಾ ತಡ ಮಾಡ್ದಿರಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತಿನ ಟಾಪಿಕ್ ವಿಶೇಷವಾಗಿ ಕಿಡ್ನಿ ಸಮಸ್ಯೆ ಇರುವಂತವ್ರಿಗೆ ಅಥವಾ ಕಿಡ್ನಿ ಸಮಸ್ಯೆಯಿಂದ ನಾವು ಏನು ತೊಂದರೆ ಅನುಭವಿಸಬಾರ್ದು, ಮುಂದಕ್ಕೆ ಅದನ್ನ ಪ್ರಿವೆಂಟ್ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ತಾ ಇರೋರಿಗೆ ಇವತ್ತಿನ ಒಂದು ಟಾಪಿಕ್ ಒಳ್ಳೆಯ ಒಂದು ವಿಚಾರವನ್ನ ತಿಳ್ಕೊಳ್ಳುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳಬಹುದು. ಈ ಒಂದು ಕಿಡ್ನಿ ಸ್ಟೋನ್ ಆಗೋದನ್ನ ತಡೆಗಟ್ಟೋದಕ್ಕೆ ನಾವೇನೆಲ್ಲ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ ಸಿಂಪಲ್ ಆಗಿ ನಾವು ನೋಡ್ತಾ ಹೋಗೋಣ. ಕಿಡ್ನಿನಲ್ಲಿ ಕಿಡ್ನಿಯ ಸಮಸ್ಯೆಯಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಇರುತ್ತೆ. ಅದರಲ್ಲಿ ನಾವು ಮಾತಾಡ್ತಾ ಇರುವಂತದ್ದು ಕಿಡ್ನಿ ಸ್ಟೋನ್ ಬಗ್ಗೆ, ಕಲ್ಲುಗಳು ಆಗುವಂತಹ ಒಂದು ಸಮಸ್ಯೆ ಕಿಡ್ನಿನಲ್ಲಿ. ಇದರ ಬಗ್ಗೆ ನಾವು ನೋಡ್ತಾ ಹೋದ್ರೆ ಇದನ್ನ ಯಾವ ರೀತಿ ತಡೆಗಟ್ಟಬೇಕು ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ಸಾಕಷ್ಟು ನೀರನ್ನ ಕುಡಿಯುವಂಥದ್ದು. ಫಸ್ಟ್ ಡೈಲಿ ಹ್ಯಾಬಿಟ್ಸ್ ಅಂದ್ರೆ ದಿನನಿತ್ಯದ ಸರಳ ಒಂದು ಅಭ್ಯಾಸಗಳು, ಒಳ್ಳೆಯ ಅಭ್ಯಾಸಗಳಿಂದ ನಾವು ಈ ಒಂದು ಕಿಡ್ನಿ ಸ್ಟೋನ್ ಬರೋದನ್ನ ತಡೆಗಟ್ಟಬಹುದು. ಮೊದಲನೇದಾಗಿ ಚೆನ್ನಾಗಿ ನೀರು ಕುಡಿಯುವಂಥದ್ದು. ನಮ್ಮಲ್ಲಿ ಸಾಕಷ್ಟು ಜನ ಸರಿಯಾದ ರೀತಿಯಲ್ಲಿ ನಾವು ನೀರು ಕುಡಿತಾ ಇರೋದಿಲ್ಲ. ನಮ್ಮ ದೇಹಕ್ಕೆ ಎಷ್ಟು ನೀರು ಬೇಕು ಅಷ್ಟು ಕುಡಿತಾ ಇರೋದಿಲ್ಲ ಅಲ್ವಾ. ನಾವೆಲ್ಲರೂ ಕೂಡ ಈ ಒಂದು ಮಿಸ್ಟೇಕ್ ನ ಮಾಡೇ ಇರ್ತೀವಿ. ಸ್ಕೂಲ್ ಕಾಲೇಜ್ಗೆ ಹೋಗುವಾಗ ನಮ್ಮ ಪೇರೆಂಟ್ಸು ನೀರನ್ನ ಕಳಿಸಿದ್ರೆ ಸ್ಕೂಲ್ಗೆ ಕಾಲೇಜ್ಗೆ, ನಾವು ಸ್ವಲ್ಪ ಕುಡಿದು ಇನ್ನು ಎಷ್ಟು ನೀರನ್ನ ವಾಪಸ್ ತರ್ತಾ ಇದ್ವಿ ಅಲ್ವಾ. ನೀವು ಕೂಡ ಈ ರೀತಿ ಒಂದು ಸಿಚುವೇಶನ್ಸ್ ನ ಫೇಸ್ ಮಾಡಿರ್ಬಹುದು. ಅಂದ್ರೆ ನಮ್ಗೆ ಗಮನ ಹರಿಸೋದಿಲ್ಲ ಕೆಲವು ಸಾತಿ ನೀರು ಎಷ್ಟು ಕುಡಿಬೇಕು ನಾವು ಅಂತ ಹೇಳಿ ಅಲ್ವಾ ಸ್ನೇಹಿತರೆ. ಸೊ ಆದ್ರೆ ನಮ್ಗೆ ಏಜ್ ಆಗ್ತಾ ಆಗ್ತಾ ಒಂದು ಹಂತದಲ್ಲಿ ಗೊತ್ತಾಗತ್ತೆ ನೀರು ಎಷ್ಟು ಇಂಪಾರ್ಟೆಂಟ್, ನಾವು ನೀರು ಕುಡಿಯೋದು, ದೇಹಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಕುಡಿಯೋದು ಎಷ್ಟು ಮುಖ್ಯ ಅನ್ನೋದು ನಮ್ಗೆ ಅರಿವಾಗ್ತಾ ಹೋಗುತ್ತೆ. ಹಾಗಾಗಿ ನೀವು ದಿನಕ್ಕೆ ಅಟ್ಲೀಸ್ಟ್ ಒಂದು 2.5 to 3 ಲೀಟರ್ಸ್ ವರೆಗೂ ನೀರು ಕುಡಿಯೋದು ತುಂಬಾನೇ ಉತ್ತಮ. ಆದ್ರೆ ಕೆಲವು ಸತಿ ಡಾಕ್ಟರ್ಸ್ಗಳು ಏನ್ ಸಜೆಸ್ಟ್ ಮಾಡ್ತಾರೆ ಅಂದ್ರೆ, ಆಲ್ರೆಡಿ ಕಿಡ್ನಿ ಸ್ಟೋನ್ ಆಗಿರೋರು ಒಂದು 5 ಲೀಟರ್ ವರೆಗೂ ನೀರು ಕುಡೀರಿ ಅಂತ ಕೆಲವು ಡಾಕ್ಟರ್ಸ್ ಹೇಳ್ತಾರೆ. ಅದು ಯಾಕಂದ್ರೆ ಆಲ್ರೆಡಿ ಅವ್ರಿಗೆ ಕಿಡ್ನಿ ಸ್ಟೋನ್ ಬಂದಿರುತ್ತೆ, ಅದರಿಂದ ಸಮಸ್ಯೆ ಜಾಸ್ತಿ ಆಗಬಾರ್ದು ಅಂತ ಹೇಳಿ. ಅಂದ್ರೆ ಈಗ ಕೆಲವೊಮ್ಮೆ ಅದು ಸಣ್ಣ ಒಂದು ಸೈಜ್ ಇದ್ರೆ, ಫಾರ್ ಎಕ್ಸಾಂಪಲ್ 2 mm ಅಥವಾ 3 mm ಇದ್ರೆ, ಅವಾಗ ಹೆಚ್ಚು ನೀರು ಕುಡಿದ್ರೆ ಅದು ಮೂತ್ರದ ಮೂಲಕ ಹೋಗ್ಬಿಡುತ್ತೆ ಅನ್ನುವ ದೃಷ್ಟಿಯಿಂದ ಹಾಗೆ ಹೇಳ್ತಾರೆ. ಒಂದು 5 ಲೀಟರ್ 4 ಲೀಟರ್ ಹೀಗೆ ಕುಡೀರಿ ಅಂತ ಹೇಳಿ. ಅದು ಏನ್ ಯಾವಾಗ್ಲೂ ಅಲ್ಲ, ಒಂದು 2 ಡೇಸ್ ಆ ರೀತಿ ಅಥವಾ 3 ಡೇಸ್ ಆಗಿರ್ಬೋದು ಅಷ್ಟು. ಇಲ್ಲಾಂತಂದ್ರೆ ತುಂಬಾ 5 ಲೀಟರ್ ಎಲ್ಲ ಹೆವಿ ಆಗ್ಬೋದು. ಕೆಲವು ಸಾತಿ ಹೊಟ್ಟೆ ಉಬ್ರ ಬರುವಂತದ್ದು, ವಾಮಿಟಿಂಗ್ ಆಗುವಂತದ್ದು ಎಲ್ಲ ಆಗ್ಬಹುದು. ಹಾಗಾಗಿ ನಿಮ್ಮ ದೇಹ ಪ್ರಕೃತಿಗೆ ಅನುಗುಣವಾಗಿ ನೀವು ನೋಡ್ಕೊಂಡು ನೀರನ್ನ ಸೇವಿಸಬೇಕಾಗತ್ತೆ. ಆದ್ರೆ ಯೂಶುವಲಿ ಕಿಡ್ನಿ ಸ್ಟೋನ್ ಆದವ್ರಿಗೆ ಹಾಗೆ ಹೇಳ್ತಾರೆ. ಆದ್ರೆ ಅದೇ ಕಿಡ್ನಿ ಸ್ಟೋನ್ ಸ್ವಲ್ಪ ದೊಡ್ಡದಾದ್ರೆ, ಫಾರ್ ಎಕ್ಸಾಂಪಲ್ 5 mm ಗಿಂತ ಜಾಸ್ತಿ ಇದ್ರೆ, ಅವಾಗ ಸ್ಟಂಟ್ ಹಾಕುವಂತಹ ಒಂದು ಟ್ರೀಟ್ಮೆಂಟ್ ಗಳಿರುತ್ತೆ. ಸೊ ಆ ಟೈಮಲ್ಲಿ ಡಾಕ್ಟರ್ ಏನ್ ಹೇಳ್ತಾರೋ ಅದನ್ನೇ ನೀವು ಫಾಲೋ ಮಾಡ್ಬೇಕಾಗತ್ತೆ. ಇಲ್ಲಿ ನಾನು ಹೇಳ್ತಾ ಇರುವಂತಹ ವಿಚಾರ ನಾರ್ಮಲ್ ಆಗಿ, ಅಂದ್ರೆ ಆರೋಗ್ಯವಾಗಿ ಇರುವಂತವ್ರು 3 ಲೀಟರ್ ನೀರಾದ್ರೂ ಕುಡಿದ್ರೆ ದಿನಕ್ಕೆ ಈ ಒಂದು ಕಿಡ್ನಿ ಸ್ಟೋನ್ ಆಗುವಂತದ್ದನ್ನು ನಾವು ತಡೆಗಟ್ಟಬಹುದು ಅಂತ ಹೇಳಿ. ಒಂದೇ ಸತಿ ಆಗದೆ ಇದ್ರು ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಕುಡಿಯುವಂತದ್ದು ಈ ರೀತಿ. ಆದ್ರೆ ಊಟ ಮಾಡುವಾಗ ಹೆಚ್ಚು ನೀರು ಕುಡಿಯೋದು ಅಷ್ಟು ಒಳ್ಳೇದಲ್ಲ. ಜೊತೆಗೆ ಊಟಕ್ಕೆ ಮುಂಚೆ ಆಗಿರ್ಬೋದು, ಊಟ ಆದ್ಮೇಲೆ ಆಗಿರ್ಬೋದು, ಹೆಚ್ಚು ನೀರು ಸೇವನೆ ಮಾಡೋದು ಅಷ್ಟು ಒಳ್ಳೇದಲ್ಲ. ಸ್ವಲ್ಪ ಊಟಕ್ಕೆ ಮುಂಚೆ ಒಂದು ಹಾಫ್ ಅನ್ ಅವರ್ ಮುಂಚೆ ನೀವು ತಗೊಳ್ಬಹುದು, ಅಥವಾ ಊಟ ಆದ ನಂತರ ಒಂದು 45 ಮಿನಿಟ್ಸ್ ಆದ್ಮೇಲೆ, 30 to 45 ಮಿನಿಟ್ಸ್ ಆದ್ಮೇಲೆ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಕುಡಿಬಹುದು. ಆದರೆ ಊಟ ಮಾಡುವಾಗ ಒಂದ್ ಸ್ವಲ್ಪ 2 ಸಿಪ್ 3 ಸಿಪ್ ಈ ತರ ಕುಡಿಬಹುದೇ ಹೊರತು ಹೆಚ್ಚು ನೀರು ಕುಡಿಯೋದ್ರಿಂದ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾವಿಲ್ಲಿ ಕಿಡ್ನಿ ಸ್ಟೋನ್ ಬಗ್ಗೆ ಮಾತಾಡ್ತಿರೋದ್ರಿಂದ ನೀವು ಒಂದು ದಿನದಲ್ಲಿ ಸಾಕಷ್ಟು ನೀರು ಸೇವನೆ ಮಾಡಬೇಕು ಅನ್ನೋದಕ್ಕೆ ನಾನು ಈ ವಿಚಾರ ಹೇಳ್ತಾ ಇರೋದು ಸ್ನೇಹಿತರೆ. ಸೊ ಹಾಗಾಗಿ
ಇದು ಕೂಡ ಮೊದಲನೆಯ ಒಂದು ಪ್ರಿವೆನ್ಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಪರಿಹಾರ. ಅಂದ್ರೆ ಒಂದು ನಮಗೆ ಒಳ್ಳೆಯ ರೀತಿಯ ಒಂದು ಅಭ್ಯಾಸ ಅಂತ ನಾವು ಹೇಳ್ಬಹುದು. ದಿನನಿತ್ಯದ ಚಟುವಟಿಕೆಗಳಲ್ಲಿ ಈ ಒಂದು ಅಭ್ಯಾಸ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ದೇಹದಲ್ಲಿ ನೀರಿನ ಕೊರತೆ ಇದ್ರೆ ಖನಿಜಗಳು ಮತ್ತು ಲವಣಗಳು ಒಂದೆಡೆ ಸೇರಿ ಸ್ಟೋನ್ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಂದ್ರೆ ಒಂದು ಮಿನರಲ್ಸ್ಗಳು ನಮ್ಮ ದೇಹದಲ್ಲಿ ಏನೆಲ್ಲ ಬೇಕು, ಆ ಒಂದು ಮಿನರಲ್ಸ್ಗಳು ನಾವು ಊಟದ ಮುಖಾಂತರ, ಆಹಾರದ ಮುಖಾಂತರ ಸೇವಿಸ್ತೀವಿ ಅಲ್ವಾ, ಅದರಲ್ಲಿರುವಂತಹ ಖನಿಜಾಂಶಗಳು, ಮಿನರಲ್ಸ್ಗಳೆಲ್ಲವೂ ಕೂಡ ಏನಾಗುತ್ತೆ, ಸರಿಯಾದ ರೀತಿಯಲ್ಲಿ ನೀರು ಕುಡಿಲಿಲ್ಲ ಅಂತಂದ್ರೆ ಅದು ಸ್ಟೋನ್ ಆಗಿ ಒಂದ್ ಕಡೆ ಏನಾಗುತ್ತೆ, ಸ್ಟೋರ್ ಆಗುವಂತಹ ಸಾಧ್ಯತೆ ಇರುತ್ತೆ ಬೇರೆ ಬೇರೆ ಅಂಗಾಂಗಗಳಲ್ಲಿ. ಹಾಗಾಗಿ ಹೆಚ್ಚಾಗಿ ಇವಾಗ ನಮ್ಮ ಒಂದು ಕಿಡ್ನಿನೇ ನಾವು ಕುಡಿಯುವಂತಹ ನೀರು, ಲಿಕ್ವಿಡ್ ಅಂಶ ಎಲ್ಲ ಫಿಲ್ಟರ್ ಮಾಡುವಂಥದ್ದು. ಹಾಗಾಗಿ ಏನಾಗುತ್ತೆ, ನಾವು ಏನೇ ಆಹಾರ ತಗೊಂಡ್ರು ಕೂಡ ಅದರಲ್ಲಿ ನೀರಿನ ಅಂಶ ಇದ್ದೇ ಇರುತ್ತೆ, ಖನಿಜಾಂಶಗಳು ಇದ್ದೇ ಇರುತ್ತೆ. ಅಂದ್ರೆ ಸಾಲಿಡ್ ಫುಡ್ ಅಲ್ಲೂ ಇರುತ್ತೆ, ತರಕಾರಿ ಹಣ್ಣುಗಳಲ್ಲೂ ಕೂಡ ಈ ಒಂದು ನೀರಿನ ಅಂಶ ಇರುತ್ತೆ, ಬೇರೆ ಬೇರೆ ರೀತಿಯ ಒಂದು ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ, ವಿಟಮಿನ್ಸ್ ಇರುತ್ತೆ ಅಲ್ವಾ. ಸೊ ಅದು ನಮ್ಮ ಒಂದು ಭೂಮಿನಲ್ಲಿ ಏನೆಲ್ಲ ನೋಡೋದಕ್ಕೆ ಸಿಗುತ್ತೆ, ಬೇರೆ ಬೇರೆ ರೀತಿಯ ಮಿನರಲ್ಸ್ ಆಗಿರಬಹುದು, ಏನು ಇದಕ್ಕೆ ನಾವು ಕನ್ನಡದಲ್ಲಿ ಏನಂತೀವಿ ಖನಿಜಗಳು, ಮತ್ತೆ ಈ ಒಂದು ಏನಂತೀವಿ ಲವಣಗಳು, ಉಪ್ಪಿನ ಅಂಶ, ಇದೆಲ್ಲವೂ ಕೂಡ ಆಹಾರದಲ್ಲಿ ಪ್ರಕೃತಿ ದತ್ತವಾಗಿ ಬಂದಿರುವಂತಹ ಆಹಾರದಲ್ಲೂ ಕೂಡ ಇರುತ್ತೆ. ಅದೆಲ್ಲವನ್ನು ಕೂಡ ಪ್ರಾಸೆಸ್ ಮಾಡುವಾಗ ನಮ್ಮ ದೇಹದಲ್ಲಿ ಕೆಲವೊಂದು ಅಂಗಾಂಗಗಳು ತುಂಬಾ ಹೆಚ್ಚಿನ ಒತ್ತಡಕ್ಕೆ ಸಿಲುಕಿದ್ರೆ ಏನಾಗುತ್ತೆ, ಅಲ್ಲಿ ಸ್ಟೋನ್ ಆಗುವ ಸಾಧ್ಯತೆ ಇರುತ್ತೆ. ನೀರು ಚೆನ್ನಾಗಿ ಕುಡಿದ್ರೆ ನೀಟಾಗಿ ಅದು ಫಿಲ್ಟರ್ ಆಗುತ್ತೆ, ಚೆನ್ನಾಗಿ ಒಂದ್ ರೀತಿ ಕೆಲಸ ಮಾಡುತ್ತೆ ಈ ಒಂದು ಕಿಡ್ನಿ. ಆದರೆ ನೀರು ಸರಿಯಾದ ರೀತಿಯಲ್ಲಿ ಕುಡಿಲಿಲ್ಲ ಅಂದ್ರೆ ಅಲ್ಲೇ ಸೇರ್ಕೊಂಡ್ ಬಿಡುತ್ತೆ. ಈ ಒಂದು ಬದಿಯಲ್ಲಿ ಎಲ್ಲ ಈ ಒಂದು ಖನಿಜಾಂಶಗಳು ಹಾಗೂ ಲವಣಗಳೆಲ್ಲ ಒಂದು ಬದಿ ಸೇರ್ಕೊಂಡ್ ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ನೀರು ಕುಡಿಯೋದು ತುಂಬಾನೇ ಇಂಪಾರ್ಟೆಂಟ್. ಆದ್ದರಿಂದ ದಿನವಿಡೀ ಸಾಕಷ್ಟು ನೀರು ಕುಡಿಯುವ ಅಭ್ಯಾಸವನ್ನ ನಾವು ಬೆಳೆಸ್ಕೊಳ್ಬೇಕು. ಹಾಗಂತೇಳಿ ಹೇಳಿ ಓವರ್ ಆಗಿ ನಾವು ತಗೊಳ್ಬಾರ್ದಲ್ವಾ, ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೇಕು. ಮಿನಿಮಮ್ ಎಲ್ಲರೂ ನಮಗೆ ಗೊತ್ತಿರುವ ಪ್ರಕಾರ, ಎಲ್ಲರೂ ಸಜೆಸ್ಟ್ ಮಾಡುವ ಪ್ರಕಾರ, ಇವನ್ ಡಾಕ್ಟರ್ಸ್ ಕೂಡ ಹೇಳುವ ಪ್ರಕಾರ ನಾರ್ಮಲ್ ವ್ಯಕ್ತಿಗಳು ಅಟ್ಲೀಸ್ಟ್ 3 ಲೀಟರ್ಸ್ ನೀರು ಕುಡಿಬೇಕು ಅಂತ ಹೇಳಿ ಅಲ್ವಾ ಸ್ನೇಹಿತರೆ. ಸೊ ಹಾಗಾಗಿ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟ್. ಇನ್ನು ಎರಡನೇದಾಗಿ, ಯಾಕೆ ನಿಮ್ಗೆ ಇಷ್ಟು ಹೊತ್ತು ಎಕ್ಸ್ಪ್ಲೇನ್ ಮಾಡಿದಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಮೊದಲನೇದು ನೀರು ಕುಡಿಯುವಂಥದ್ದು ತುಂಬಾ ಇಂಪಾರ್ಟೆಂಟ್. ಇನ್ನೆಲ್ಲ ಬೇರೆ ಪಾಯಿಂಟ್ಸ್ಗಳು ಸ್ವಲ್ಪ ಬೇಗ ಬೇಗ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇನ್ನು ಎರಡನೇದಾಗಿ, ಮೂತ್ರವನ್ನ ತಡೆದಿಟ್ಕೊಳ್ಳುವಂಥದ್ದು, ಇದನ್ನ ಮಾಡಬಾರ್ದು. ತಡೆ ಹಿಡಿಯಬೇಡಿ, ಮೂತ್ರವನ್ನ ತಡೆ ಹಿಡಿಯಬೇಡಿ ಅಂತಂದ್ರೆ, ಈಗ ಸಪೋಸ್ ನಿಮ್ಗೆ ಎಲ್ಲೋ ಕೆಲಸದಲ್ಲಿ ಇರ್ತೀರಿ, ನಿಮ್ಗೆ ವಾಶ್ರೂಮ್ ಅರ್ಜೆಂಟ್ ಆಗುತ್ತೆ, ಆದ್ರೆ ಅಲ್ಲಿ ಹೋಗೋದಕ್ಕೆ ಆಗೋದಿಲ್ಲ, ತಡ್ಕೊಳ್ತೀರಿ, ಈ ರೀತಿ ಸನ್ನಿವೇಶಗಳು ಆಗದೆ ಇರೋ ತರ ನಾವು ನೋಡ್ಕೊಳ್ಬೇಕಾಗತ್ತೆ. ಅಥವಾ ಬೆಳಿಗ್ಗಿನ ಜಾವ ನಿಮ್ಗೆ ಎಚ್ಚರಿಕೆ ಆಗುತ್ತೆ, ಇನ್ನು ನಿದ್ದೆ ಮಾಡೋಣ ಅಂತ ಅನಿಸ್ತಿರುತ್ತೆ, ಸಾಮಾನ್ಯಕ್ಕೆ ಎಲ್ರಿಗೂ ಆಗೇ ಇರುತ್ತೆ ಅಲ್ವಾ. ಆದ್ರೆ ಅದನ್ನ ನಾವು ಮೀರಿ ನಮ್ಮ ಒಂದು ಮೈಂಡ್ ಸೆಟ್ ಯಾವ ರೀತಿ ಇರ್ಬೇಕು ಅಂದ್ರೆ, ಇಲ್ಲ ಪ್ರತಿ ಕ್ಷಣ ನಾವು ಯೋಚನೆ ಮಾಡ್ತಾ ಇರ್ಬೇಕು, ಇಲ್ಲಪ್ಪ ನಾವು ಅಲರ್ಟ್ ಆಗಿರ್ಬೇಕು. ಯೋಚನೆ ಅಂತಂದ್ರೆ ಇಲ್ಲಿ ಓವರ್ ಥಿಂಕಿಂಗ್ ಅಂತ ಅಲ್ಲ, ಪ್ರತಿ ಕ್ಷಣ ನಾವು ಅಲರ್ಟ್ ಆಗಿರ್ಬೇಕು. ನಮ್ಮ ದೇಹಕ್ಕೆ ಯಾವ್ದು ಸರಿ, ಯಾವ್ದು ತಪ್ಪು, ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಅನ್ನುವಂತಹ ವಿಚಾರಗಳು ಬೆಳಿಗ್ಗೆ ಎದ್ದ ಕೂಡಲೇ ಏನು ನಾವು ಹಾಸಿಗೆ ಮೇಲೆ ಮಲಗಿರುವಾಗ ಸ್ವಲ್ಪ ನಮ್ಗೆ ಏನಾದ್ರು ಅರ್ಜೆಂಟ್ ಆಗ್ತದೆ, ವಾಶ್ರೂಮ್ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ ಅಂತಂದ್ರೆ, ನಾವು ಆ ಕೂಡಲೇ ನಾವು ಹೋಗುವಂತಹ ಒಂದು ಅಭ್ಯಾಸ ಮಾಡ್ಕೊಳ್ಬೇಕು. ಇಲ್ಲಪ್ಪ ನಾನು ಇನ್ನೊಂದ್ ಸ್ವಲ್ಪ ಹೊತ್ತು ಮಲಗ್ತೀನಿ, ಇನ್ನು ಸ್ವಲ್ಪ ನನ್ಗೆ ತಡ್ಕೋಬಹುದು, ಈ ರೀತಿ ಎಲ್ಲ ಕೆಲವರು ಮಾಡ್ತಾ ಇರ್ತಾರೆ. ಹಾಗಾಗಿ ಸಣ್ಣ ಮಕ್ಕಳಲ್ಲಿ ನಾವು ನೋಡಿರ್ಬಹುದು, ಎಷ್ಟೊತ್ತವರೆಗೂ ಆದ್ರೂ ಕೂಡ ಎದ್ದೇಳೋದಿಲ್ಲ ಹಾಸಿಗೆಯಿಂದ. ಈ ರೀತಿ ಇದೆಲ್ಲ ಮಾಡೋದ್ರಿಂದ ಕೂಡ ಕಿಡ್ನಿಯ ಒಂದು ಸ್ಟೋನ್ ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ನೀವು ವಾಶ್ರೂಮ್ಗೆ ಅರ್ಜೆಂಟ್ ಆಗಿದ್ದ ಕೂಡಲೇ ಹೋಗುವಂತದ್ದು ಅಭ್ಯಾಸ ಮಾಡ್ಕೊಳ್ಬೇಕಾಗುತ್ತೆ. ದೇಹದ ಸಹಜ ಪ್ರಕ್ರಿಯೆಗಳನ್ನ ಗೌರವಿಸಬೇಕು. ಇದರಲ್ಲಿ ಏನು ಶೇಮ್ ಪಟ್ಕೊಳ್ಳುವಂತದ್ದು ಏನೂ ಇಲ್ಲ. ಸೊ ಈ ವಿಚಾರಗಳನ್ನ ನಾವು ಮಾತಾಡೋದು ಕೂಡ ಏನು ಶೇಮ್ಫುಲ್ ಅಂತ ಅಲ್ಲ ಸ್ನೇಹಿತರೆ. ಈ ವಿಚಾರಗಳನ್ನ ತಿಳ್ಕೊಂಡು ನಮ್ಮ ದೇಹದ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಾಗಿರುವಂತದ್ದು ನಮ್ಮ ಒಂದು ಜವಾಬ್ದಾರಿ ಅಂತ ಹೇಳ್ಬಹುದು ಅಲ್ವಾ. ಮೂತ್ರ ಬಂದಾಗ ಬಹಳ ಹೊತ್ತು ತಡೆಯೋದು ಒಳ್ಳೆಯ ಅಭ್ಯಾಸವಲ್ಲ ಅಂತ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಇದು ಕೂಡ ಒಂದು ಒಳ್ಳೆಯ ದಿನನಿತ್ಯದ ಅಭ್ಯಾಸಗಳಲ್ಲಿ ಒಂದು. ಇನ್ನು ಮೂರನೇದಾಗಿ, ಉಪ್ಪಿನ ಸೇವನೆಯನ್ನ ಮಿತಿಗೊಳಿಸುವಂತದ್ದು. ಉಪ್ಪನ್ನ ಹೆಚ್ಚಾಗಿ ಸೇವಿಸ್ತಾ ಇದ್ರೆ, ಲವಣಾಂಶ, ಉಪ್ಪಿನಂಶ ನಾನು ಹೇಳ್ದೆ ಅಲ್ವಾ, ಸೊ ಅದು ಕೂಡ ಜಾಸ್ತಿ ಆದ್ರೆ ಅದು ಕೂಡ ಸ್ಟೋನ್ ಆಗಿ ಕನ್ವರ್ಟ್ ಆಗುತ್ತೆ. ನೀರು ಕುಡಿತಾ ಇಲ್ಲ, ಈ ಕಡೆ ಉಪ್ಪು ಜಾಸ್ತಿ ತಗೊಳ್ತಾ ಇದೀವಿ ಅಂತಂದ್ರೆ ಏನಾಗುತ್ತೆ, ಅಲ್ಲಿ ಕಿಡ್ನಿ ಸ್ಟೋನ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ಇನ್ನು ಮುಂದೆ ಗಮನಿಸ್ತಾ ಹೋಗಿ, ದಿನನಿತ್ಯ ಎಷ್ಟು ನೀರು ತಗೊಳ್ತಾ ಇದ್ದೀರಿ ಅನ್ನುವಂಥದ್ದನ್ನ ಗಮನಿಸ್ತಾ ಹೋಗಿ ಸ್ನೇಹಿತರೆ. ನೀವೇನಾದ್ರು ಕಮ್ಮಿ ತಗೊಳ್ತೀರಿ ಅಂತಂದ್ರೆ ಈ ಕೂಡಲೇ ಎಷ್ಟು ನಿಮ್ಮ ದೇಹಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನ ತಗೊಳ್ಳೋದನ್ನ ರೂಢಿಸ್ಕೊಳ್ಳಿ. ಓಕೆನಾ. ಸೊ ನಾವೆಲ್ಲರೂ ಕೂಡ ರೂಢಿಸ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಟಾಪಿಕ್ ನ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಅತಿಯಾದ ಉಪ್ಪಿನ ಸೇವನೆ ಕೆಲವು ಜನರಲ್ಲಿ ಕಿಡ್ನಿ ಸ್ಟೋನ್ ಅಪಾಯವನ್ನ ಹೆಚ್ಚಿಸಬಹುದು. ಆದ್ದರಿಂದ ಆಹಾರದಲ್ಲಿ ಉಪ್ಪನ್ನ ಮಿತವಾಗಿ ಬಳಸೋದು ತುಂಬಾನೇ ಉತ್ತಮ. ಲಿಮಿಟೆಡ್ ಆಗಿ ಉಪ್ಪನ್ನ ನಾವೆಲ್ಲರೂ ಕೂಡ ಬಳಸಬೇಕಾಗುತ್ತೆ. ಕೆಲವರಿಗೆ ಉಪ್ಪು ತುಂಬಾ ಇರ್ಬೇಕು, ಅವಾಗಲೇ ರುಚಿ ಆಗೋದಿಲ್ಲ, ಅಂದ್ರೆ ಊಟ ಮಾಡೋದು ಸೇರೋದೇ ಇಲ್ಲ ಅನ್ನುವ ರೀತಿ ಅವರು ಅಭ್ಯಾಸ ಮಾಡ್ಕೊಂಡ್ ಬಿಟ್ಟಿರ್ತಾರೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಂತ ಹಂತವಾಗಿ ನಾವು ಉಪ್ಪನ್ನ ಕಮ್ಮಿ ಮಾಡೋದು ಒಳ್ಳೇದು. ಹಾಗಂತ ಹೇಳಿ ತೀರಾ ಉಪ್ಪು ನಿಲ್ ಅಂದ್ರೆ ಝೀರೋ ಮಾಡಬಾರ್ದಲ್ವಾ. ಉಪ್ಪಿನಂಶ ನಮ್ಮೆಲ್ರಿಗೂ ಬೇಕೇ ಬೇಕು, ಆದರೆ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಮಾಡಬೇಕು. ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಬಾಯಿಗೆ ರುಚಿ ಇದೆ ಅಂತ ಹೇಳಿ ನಾವು ಹೆಚ್ಚು ಉಪ್ಪು ಸೇವನೆ ಮಾಡೋದು ಅಷ್ಟು ಒಳ್ಳೇದಲ್ಲ. ಇವಾಗ ನಾವು ಅಡಿಗೆಗೆ ಬಳಸ್ತೀವಿ ಅಲ್ವಾ ಉಪ್ಪು, ಮೇಲೆ ಮತ್ತೆ ಉಪ್ಪು ಹಾಕೊಳ್ಳೋದು ಅಷ್ಟು ಒಳ್ಳೇದಲ್ಲ. ಅಡಿಗೆ ಮಾಡುವಾಗಲೇ ಎಷ್ಟು ಬೇಕೋ ಅಷ್ಟು ಹಾಕಿ
ಸ್ವಲ್ಪ ಒಂದು ಚೂರು ಕಮ್ಮಿ ಇದ್ರೂ ತೊಂದರೆ ಇಲ್ಲ, ಜಾಸ್ತಿ ಇರೋದು ಬೇಡ. ಸೊ ಇದರಿಂದ ಕೂಡ ನಾವು ಕಿಡ್ನಿ ಸ್ಟೋನ್ ಆಗೋದನ್ನ ತಡೆಗಟ್ಟಬಹುದು. ಇದು ಕೂಡ ಒಂದು ಒಳ್ಳೆಯ ದಿನನಿತ್ಯದ ಅಭ್ಯಾಸ ಅಂತಾನೆ ಹೇಳ್ಬಹುದು ಸ್ನೇಹಿತರೆ. ಇನ್ನು 4ನೇದಾಗಿ ಹೆಚ್ಚು ನೀರು ಇರುವಂತಹ ಹಣ್ಣು ಹಾಗೂ ತರಕಾರಿಗಳನ್ನ ತಗೊಳ್ಳುವಂಥದ್ದು, ಸೇವನೆ ಮಾಡುವಂಥದ್ದು. ನೀರಿನಂಶ ಹೆಚ್ಚಾಗಿ ಇರುವಂತಹ ಹಣ್ಣುಗಳು, ತರಕಾರಿಗಳು ಇದನ್ನೆಲ್ಲ ಸೇವನೆ ಮಾಡ್ತಾ ಇದ್ರೆ ನಮ್ಮ ಕಿಡ್ನಿಗೆ ಒಂದು ಒಳ್ಳೆಯ ಆರೋಗ್ಯಕರವಾದಂತಹ ಒಂದು ನಾವು ಅದಕ್ಕೆ ಯಾವ ರೀತಿ ಕೆಲಸ ಮಾಡಬೇಕು ಆ ರೀತಿ ನಾವು ಅದಕ್ಕೆ ಅನುಕೂಲ ಮಾಡಿಕೊಟ್ಟಂಗೆ ಆಗತ್ತೆ. ಸೊ ಕಲ್ಲಂಗಡಿ ಹಣ್ಣಾಗಿರ್ಬೋದು, ಸೌತೆಕಾಯಿ ಆಗಿರ್ಬೋದು. ಆದ್ರೆ ಇಲ್ಲಿ ಒಂದು ಅಂಶವನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೌತೆಕಾಯಿ ಅಂತ ಬಂದಾಗ ಮುಳ್ಳು ಸೌತೆಕಾಯಿ ಅಂತ ನಾವು ಹೇಳ್ತೀವಿ. ಅಂದ್ರೆ ಸಣ್ಣ ಈ ಮಂಗಳೂರು ಸೌತೆಕಾಯಿ ಆಗಿರಬಹುದು ಅಥವಾ ನಾವು ತಿನ್ನುವಂತಹ ಸೌತೆಕಾಯಿ ಆಗಿರ್ಬಹುದು, ಅದರಲ್ಲೂ ಹೆಚ್ಚಾಗಿ ಮುಳ್ಳು ಸೌತೆಕಾಯಿ ಅಂದ್ರೆ ದಿನನಿತ್ಯದ ಸಲಾಡ್ಗಳಲ್ಲಿ ಬಳಸುವಂತಹ ಸೌತೆಕಾಯಿ, ಅದರ ಬೀಜವನ್ನ ತೆಗೆದು ತಿನ್ನೋದು ತುಂಬಾ ಇಂಪಾರ್ಟೆಂಟ್. ತುಂಬಾ ಬಲ್ತಿದ್ರೆ ಅದರ ಬೀಜ ತಿಂದ್ರೆ ಕೂಡ ಅದರಿಂದ ಕಿಡ್ನಿ ಸ್ಟೋನ್ ಆಗುವ ಸಾಧ್ಯತೆ ಇರುತ್ತೆ. ಇವಾಗ ಸೀಡ್ಸ್ ಗಳೆಲ್ಲ ತುಂಬಾ ಒಳ್ಳೇದು ಅಂತ ನಾವೆಲ್ಲರೂ ಕೂಡ ಹೇಳ್ತೀವಿ, ನಾವು ಸೇವನೆ ಮಾಡ್ತೀವಿ ಕೂಡ. ಆದರೆ ಅದನ್ನ ನೀಟಾಗಿ ಯಾವ ರೀತಿ ಸೇವಿಸಬೇಕು ಅದೇ ಕ್ರಮದಲ್ಲಿ ಸೇವಿಸಿದ್ರೆ ಸೀಡ್ಸ್ ಗಳನ್ನ ಒಳ್ಳೇದು. ಆದರೆ ಹಸಿ ಬೀಜಗಳು ಏನಿರುತ್ತೆ ಈ ಒಂದು ಸೌತೆಕಾಯಲ್ಲಿ, ಅದನ್ನ ನಾವು ಅದೇ ರೀತಿ ಸೇವಿಸಿದ್ರೆ ಅದು ಕೂಡ ಕಿಡ್ನಿ ಸ್ಟೋನ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಬಲ್ತಿರುವಂತಹ ಸೌತೆಕಾಯಲ್ಲಿ ಬೀಜಗಳನ್ನ ತೆಗೆದು ಸೇವಿಸೋದು ಒಳ್ಳೇದು. ಇದೇ ರೀತಿ ಟೊಮೆಟೊ ಕೂಡ, ಅದರಲ್ಲೂ ನಾಟಿ ಟೊಮೆಟೊ ಇನ್ನತ್ತೆ ಅದು ಒಳ್ಳೇದೇ. ಆದರೆ ಅದರಲ್ಲಿರುವಂತಹ ಬೀಜಗಳು ನಾವು ಹಾಗೆ ಸೇವಿಸ್ತಾ ಇದ್ರೆ ಚೆನ್ನಾಗಿ ಅದು ಡೈಜೆಷನ್ ಆಗೋದಿಲ್ಲ. ಯಾಕಂದ್ರೆ ಆ ಬೀಜಗಳನ್ನು ನಾವು ನೀಟಾಗಿ ಅಗ್ದೋದಕ್ಕೆ ಆಗೋದಿಲ್ಲ. ಅದು ಅದೇ ರೀತಿ ನಾವು ಸೇವಿಸೋದ್ರಿಂದ ಸರಿಯಾಗಿ ಡೈಜೆಷನ್ ಆಗದಿರಾ ಅದರಿಂದ ಕೂಡ ಕಿಡ್ನಿ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಆದಷ್ಟು ನೀವು ಬೀಜಗಳನ್ನೆಲ್ಲ ತೆಗೆದು ಟೊಮೆಟೊ ಯೂಸ್ ಮಾಡುವಂಥದ್ದು, ಸೌತೆಕಾಯಿ ಯೂಸ್ ಮಾಡುವಂಥದ್ದು ಇದನ್ನ ರೂಢಿ ಮಾಡ್ಕೊಳ್ಳಿ. ಎಳೆಯದಾಗಿರುವಂತಹ ಸೌತೆಕಾಯಿ ಆದ್ರೆ ತೊಂದರೆ ಇಲ್ಲ, ಬೀಜ ಸಮೇತ ತಿನ್ಬೋದು. ಅದರಲ್ಲಿ ಏನು ಬೀಜ ಇದ್ರೂ ಗೊತ್ತಾಗೋದಿಲ್ಲ ಬೀಜ ಇದೆ ಅನ್ನುವ ಹಾಗೆ. ಆ ರೀತಿ ಇದ್ರೆ ತಿನ್ಬೋದು ಸ್ನೇಹಿತರೆ. ಇನ್ನು ಈ ಒಂದು ಮಂಗಳೂರು ಸೌತೆಕಾಯಿ ಅಂತ ಹೇಳ್ತೀವಲ್ವಾ, ಸಾರಿಗೆಲ್ಲ ಬಳಸ್ತೀವಲ್ಲ, ಅದರಲ್ಲೂ ಅಷ್ಟೇ ನೀವು ಬೀಜಗಳನ್ನ ತೆಗೆದು ತಿನ್ನೋದು ತುಂಬಾ ಒಳ್ಳೆಯದು. ಈಗ ನಾವೆಲ್ಲ ಸೀಡ್ಸ್ ಗಳನ್ನ ಅಂಗಡಿಯಿಂದ ದುಡ್ಡು ಕೊಟ್ಟು ಖರೀದಿಸ್ತೀವಲ್ಲ, ಅದನ್ನೆಲ್ಲ ಸ್ವಲ್ಪ ಒಣಗಿಸಿ ಸಿಪ್ಪೆ ತೆಗೆದು ಎಲ್ಲ ಮಾಡಿರ್ತಾರೆ, ಅದು ಕೂಡ ಒಳ್ಳೇದು. ಈ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಚಿಯಾ ಸೀಡ್ಸ್ ಇದೆಲ್ಲ ಒಳ್ಳೇದು, ಫ್ಲಾಕ್ ಸೀಡ್ಸ್ ಇದೆಲ್ಲ ತುಂಬಾ ಒಳ್ಳೇದು. ಹಾಗಂತ ಹೇಳಿ ಸೀಡ್ಸ್ ನಾನು ಬೇಡ ಅಂದಿದ ತಕ್ಷಣ ಎಲ್ಲಾ ಸೀಡ್ಸು ಬೇಡ ಅನ್ನೋ ರೀತಿ ಫೀಲ್ ನಲ್ಲಿ ಇದ್ರೆ ನಾವು ಅದರಲ್ಲಿ ಅರ್ಥ ಇರೋದಿಲ್ಲ. ಹಾಗಾಗಿ ನಾವು ಇದ್ರ ಬಗ್ಗೆ ವಿಚಾರಗಳನ್ನ ತಿಳ್ಕೊಂಡು ಆಹಾರ ಕ್ರಮವನ್ನ ಪಾಲಿಸೋದು ತುಂಬಾನೇ ಒಳ್ಳೇದು ಸ್ನೇಹಿತರೆ. ಇನ್ನು 5ನೇದಾಗಿ ಅತಿಯಾದ ಪ್ರಾಸೆಸ್ಡ್ ಫುಡ್ ಗಳನ್ನ ತಿನ್ನುವಂಥದ್ದನ್ನ ಕಮ್ಮಿ ಮಾಡಬೇಕು. ಅತಿಯಾಗಿ ಸಂಸ್ಕರಣೆ ಮಾಡಿರುವಂತಹ ಆಹಾರಗಳು ಅಂದ್ರೆ ತುಂಬಾ ಫ್ರೈಡ್ ಐಟಮ್ಗಳು, ಜಂಕ್ ಫುಡ್ಗಳು ತಿಂತಾ ಇದ್ರು ಕೂಡ ಕಿಡ್ನಿಗೆ ಸಮಸ್ಯೆ ಆಗೋದು ಹೆಚ್ಚಾಗಿರುತ್ತೆ. ಹೆಚ್ಚಾಗಿ ಆಲ್ಕೋಹಾಲ್ ತಗೊಳ್ಳುವಂಥದ್ದಾಗಿರ್ಬೋದು, ಜಂಕ್ ಫುಡ್ ತಿನ್ನುವಂಥದ್ದಾಗಿರ್ಬೋದು, ಇದರಿಂದ ಕೂಡ ಕಿಡ್ನಿ ಸಮಸ್ಯೆ ಆಗುವಂಥದ್ದು ನಾವು ನೋಡ್ಬೋದು ಸ್ನೇಹಿತರೆ. ಹಾಗಾಗಿ ಅತಿಯಾಗಿ ಸಂಸ್ಕರಿಸಿದಂತಹ ಆಹಾರಗಳು, ಪ್ಯಾಕೆಟ್ ಫುಡ್ಗಳು ಮತ್ತು ಜಂಕ್ ಫುಡ್ಗಳನ್ನು ಆದಷ್ಟು ನೀವು ಅವಾಯ್ಡ್ ಮಾಡಬೇಕು. ಮಿತಿಯಲ್ಲಿ ತೆಗೆದುಕೊಳ್ಳುವಂಥದ್ದು. ಅಂದ್ರೆ ನೀವು ಯಾವಾಗ್ಲಾದ್ರೂ ಒಂದ್ಸತಿ ನಿಮ್ಗೆ ಏನಾದ್ರು ಜಂಕ್ ಫುಡ್ ತಿನ್ಬೇಕು ಅನ್ಸಿದ್ರು ಕೂಡ ವೆರಿ ರೇರ್ಲಿ ತಗೊಳ್ಬೋದು. ಯಾವಾಗ್ಲೂ ಕೂಡ ತಗೊಳ್ಳೋದು ಅಷ್ಟು ಒಳ್ಳೇದಲ್ಲ ಅನ್ನುವಂಥದ್ದು. ಇದು ಕೂಡ ಒಂದು ಒಳ್ಳೆಯ ಅಭ್ಯಾಸ. ನೈಸರ್ಗಿಕ ಮತ್ತು ಸಮತೋಲನದ ಆಹಾರ ಪದ್ಧತಿ ಆರೋಗ್ಯಕ್ಕೆ ಸಹಕಾರಿಯಾಗುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ಇದರಿಂದ ಕೂಡ ನಾವು ಕಿಡ್ನಿ ಸ್ಟೋನ್ ಆಗೋದನ್ನ ತಡಿಬಹುದು. ಇನ್ನು 6ನೇದಾಗಿ ದೈಹಿಕ ಚಟುವಟಿಕೆ ಮಾಡೋದ್ರಿಂದ ಕೂಡ ನಾವು ಈ ಒಂದು ಕಿಡ್ನಿ ಸ್ಟೋನ್ ಆಗೋದನ್ನ ತಡೆಗಟ್ಟಬಹುದು. ಪ್ರತಿದಿನ ಸ್ವಲ್ಪ ಸಮಯ ನಡೆಯೋದನ್ನ ನಾವು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಅದು ಯಾವುದೇ ಎಕ್ಸಸೈಸ್ ಆಗಿರ್ಬೋದು. ನೀವು ಯೋಗ ಮಾಡ್ತೀರಾ ಅಂತಂದ್ರೆ ಯೋಗ ಮಾಡ್ಬೋದು, ಅಥವಾ ಜುಂಬಾ ಅಥವಾ ಏರೋಬಿಕ್ಸ್ ಆಗಿರ್ಬೋದು, ಅಥವಾ ಜಿಮ್ ಆಗಿರ್ಬೋದು, ಸ್ಟ್ರೆಂತ್ ಟ್ರೈನಿಂಗ್. ನಿಮ್ಮ ದೇಹಕ್ಕೆ ಯಾವ್ದು ಸೂಟಬಲ್ ಅನ್ಸುತ್ತೆ, ನಿಮ್ಮ ಏಜ್ಗೆ ತಕ್ಕನಾದಂತಹ ನಿಮ್ಮ ಒಂದು ಬಾಡಿ ಮೆಟಬಾಲಿಸಮ್ಗೆ ಯಾವ್ದು ಸೂಕ್ತವಾಗಿದೆ ಅದನ್ನ ನೀವೇ ಕಂಡು ಹಿಡ್ಕೊಂಡು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಜೊತೆಗೆ ನಿಮ್ಗೆ ಮನಸ್ಸಿಗೆ ಒಂದು ರೀತಿ ಖುಷಿ ಇರಬೇಕು, ಇಂಟ್ರೆಸ್ಟ್ ಇರಬೇಕು ಮಾಡುವಾಗ, ಆ ರೀತಿ ಎಕ್ಸಸೈಸ್ಗಳನ್ನ ನೀವು ಪ್ರತಿನಿತ್ಯ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟ್ಲಿ ಮಾಡ್ತಾ ಬಂದ್ರೆ ಈ ಒಂದು ಕಿಡ್ನಿ ಸ್ಟೋನ್ ಆಗುವಂತಹ ಒಂದು ಸಮಸ್ಯೆಯನ್ನು ನಾವು ತಡೆಗಟ್ಟಬಹುದು ಅಂತಾನೆ ಹೇಳ್ಬಹುದು. ಕೂತಲ್ಲೇ ಕೂತಿರೋದು ಜಾಸ್ತಿ ಇದೆ ಇವಾಗಿನ ಕಾಲದಲ್ಲಿ. ನಾವೆಲ್ಲರೂ ಕೂಡ ಕೂತು ಮಾಡುವ ಕೆಲಸಗಳು ಜಾಸ್ತಿ ಆಗಿದೆ. ಹಾಗಾಗಿ ನಾವು ಒಂದು ನಿರ್ದಿಷ್ಟ ಸಮಯವನ್ನ ವರ್ಕೌಟ್ ಮಾಡೋದಕ್ಕೆ ಅಂತ ತೆಗೆದಿಟ್ಟು ಆ ಟೈಮಲ್ಲಿ ವರ್ಕೌಟ್ ಮಾಡೋದು, ವಾಕಿಂಗ್ ಮಾಡೋದು, ಇದೆಲ್ಲವನ್ನು ಕೂಡ ರೆಗ್ಯುಲರ್ ಆಗಿ ಮಾಡಿದ್ರೆ ಕಿಡ್ನಿ ಸ್ಟೋನ್ ಆಗೋದನ್ನ ನಾವು ತಡೆಗಟ್ಟಬಹುದು ಅಂತ ಹೇಳ್ಬೋದು. ಇನ್ನು 7ನೇದಾಗಿ ದೇಹದ ಸೂಚನೆಗಳನ್ನ ನಿರ್ಲಕ್ಷ್ಯ ಮಾಡಬಾರ್ದು. ದೇಹದ ಸೂಚನೆಗಳನ್ನ ನಿರ್ಲಕ್ಷ್ಯ ಮಾಡದೇ ಇರೋದ್ರಿಂದ ಕೂಡ ನಾವು ಕಿಡ್ನಿ ಸ್ಟೋನ್ ಆಗೋದನ್ನ ತಡೆಗಟ್ಟಬಹುದು. ಏನೋ ಒಂದು ಸಣ್ಣ ಸಿಗ್ನಲ್ ಕೊಡ್ತಾ ಇದೆ ದೇಹ ಅಂತಂದ್ರೆ ಅದು ತೀರಾ ಚಿಕ್ಕದಾಗಿ ಸಮಸ್ಯೆ ಇರುವಾಗ್ಲೇನೆ ನಾವು ಅದನ್ನ ಹೋಗ್ಲಾಡಿಸಬಹುದು ಅನ್ನುವಂತಹ ವಿಚಾರ. ಸಡನ್ ಆಗಿ ಹೊಟ್ಟೆ ನೋವು ಏನಾದ್ರೂ ಬಂದ್ರೆ, ಬೆನ್ನು ಬಂದ್ರೆ, ಅಥವಾ ಮೂತ್ರಕ್ಕೆ ಸಂಬಂಧಿಸಿದ ಸಮಸ್ಯೆಗಳೇನಾದ್ರೂ ಕಂಡು ಬಂದ್ರೆ ಇಮಿಡಿಯೇಟ್ಲಿ ನೀವು ಇದನ್ನ ಟ್ರೀಟ್ಮೆಂಟ್ ತಗೊಳ್ಳೋದ್ರ ಬಗ್ಗೆ ನಿರ್ಧಾರಗಳನ್ನ ತಗೊಳ್ಬೇಕಾಗತ್ತೆ. ಓಕೆನಾ ಸ್ನೇಹಿತರೆ? ಸೊ ಸಮಯಕ್ಕೆ ಸರಿಯಾಗಿ ವೈದ್ಯರ ಸಲಹೆಯನ್ನ ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ನಿರ್ಲಕ್ಷ್ಯ ಮಾಡಬಾರ್ದು. ಸಡನ್ ಆಗಿ ನಿಮ್ಗೆ ಏನಾದ್ರೂ ಹೊಟ್ಟೆ ನೋವು ಜೊತೆಗೆ ಬೆನ್ನು, ಈ ವಿಡಿಯೋ ಮುಂಚೆ ನಾನು ಈ ಒಂದು ಕಿಡ್ನಿ ಸಮಸ್ಯೆ ಬಂದ್ರೆ ಏನೆಲ್ಲ ವಾರ್ನಿಂಗ್ ಸೈನ್ಗಳು, ಒಂದು 7 ಇಂಪಾರ್ಟೆಂಟ್ ಲಕ್ಷಣಗಳು ಏನು ಅಂತ ತಿಳಿಸ್ಕೊಡ್ತೀನಿ. ನೀವು ಯಾರಾದ್ರೂ ಆ ಒಂದು ವಿಡಿಯೋ ನೋಡಿಲ್ಲ ಅಂದ್ರೆ ಅದನ್ನು ಕೂಡ ಚೆಕ್ ಮಾಡಿ. ಓಕೆನಾ? ಹಾಗಾಗಿ ಈ ಒಂದು ಕಿಡ್ನಿ ಸ್ಟೋನ್ ತಡೆಗಟ್ಟೋದಕ್ಕೆ ನೀವು
ನಿಮ್ಮ ಒಂದು ದೇಹ ಕೊಡುವಂತಹ ಸಿಗ್ನಲ್‌ಗಳ ಮೇಲೆ ಗಮನ ಕೊಡೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ವಿಡಿಯೋ ಕೊನೆ ಹಂತಕ್ಕೆ ನಾವು ಬಂದಿದ್ದೀವಿ. ಕಿಡ್ನಿ ಸ್ಟೋನನ್ನ ಯಾವಾಗಲೂ ಸಂಪೂರ್ಣವಾಗಿ ತಡೆಯಲು ಸಾಧ್ಯವಾಗದಿದ್ದರೂ, ಸಾಕಷ್ಟು ನೀರು ಕುಡಿಯೋದ್ರಿಂದ, ಆರೋಗ್ಯಕರ ಆಹಾರ ಸೇವಿಸೋದ್ರಿಂದ ಮತ್ತು ಉತ್ತಮ ಜೀವನ ಶೈಲಿಯನ್ನ ಅನುಸರಿಸೋದ್ರಿಂದ ಅತಿಯಾದ ಅಪಾಯ ಆಗೋದನ್ನ ನಾವು ತಡೆಗಟ್ಟಬಹುದು. ಅಂದ್ರೆ ಏನೋ ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಆಗುವಂತಹ ಅನಾಹುತಗಳನ್ನ ತಡೆಗಟ್ಟಬಹುದು. ಇವಾಗ ಕಿಡ್ನಿ ಅದರ ಕೆಲಸ ಅದು ಪ್ರತಿದಿನ ಮಾಡ್ತಾನೆ ಇರುತ್ತೆ. ನಾವು ಪ್ರತಿದಿನ ಆಹಾರ ಸೇವನೆ ಮಾಡ್ತಿರ್ತೀವಿ, ನೀರು ಸೇವನೆ ಮಾಡ್ತಾ ಇರ್ತೀವಿ, ಪ್ರತಿದಿನ ಏನಾದ್ರೂ ನಾವು ಲಿಕ್ವಿಡ್ ಅಂಶ ತಗೊಳ್ತಾ ಇರ್ತೀವಿ ಅಲ್ವಾ? ಹಾಗಾಗಿ ಇದು ಏನು ಕೆಟ್ಟ ಅಭ್ಯಾಸ ಇಲ್ದಿರಾ ನಾರ್ಮಲ್ ಫುಡ್ ತಿನ್ನೋರ್ಗೂ ಕೂಡ, ಈಗ ಕೆಟ್ಟ ಅಭ್ಯಾಸ ಅಂದ್ರೆ ಏನು? ಅದರಲ್ಲಿ ಅತಿಯಾದ ಆಲ್ಕೋಹಾಲ್ ಸೇವನೆ, ಏನಾದ್ರೂ ಒಂದು ಅಡಿಕ್ಷನ್ಸ್ ಇದ್ರೆ ಅದಿಲ್ಲದೆ ಇರೋರ್ಗೂ ಕೂಡ ನಾರ್ಮಲ್ ಆಗಿ ಊಟ ತಿನ್ಕೊಂಡು, ಏನೋ ಜಂಕ್ ಫುಡ್ ಎಲ್ಲ ತಿಂತಾ ಇರ್ತಾರಲ್ಲ, ಅದ್ರ ಜೊತೆ ಈ ಒಂದು ಆಹಾರಗಳನ್ನ ತಿನ್ಕೊಂಡು, ಮನೆಯ ಊಟ ತಿನ್ಕೊಂಡಿರೋರ್ಗೂ ಕೂಡ, ಯಾವಾಗ್ಲಾದ್ರು ಒಂದ್ಸತಿ ಜಂಕ್ ಫುಡ್ ತಿಂದಿರೋರ್ಗೂ ಕೂಡ ಕಿಡ್ನಿ ಸ್ಟೋನ್ ಆಗಿರೋದನ್ನ ನಾವು ನೋಡಿದೀವಿ ಅಲ್ವಾ? ಸೊ ಅದಕ್ಕೆ ಏನು ಕಾರಣಗಳು ಈಗ ಆಲ್ರೆಡಿ ಹೇಳಿದ್ದೀನಿ. ಉಪ್ಪಿನಂಶ ಹೆಚ್ಚು ಸೇವನೆ ಮಾಡುವಂತದ್ದು ಆಗಿರಬಹುದು, ಸರಿಯಾಗಿ ನೀರು ಕುಡಿದೇ ಇರುವಂತದ್ದಾಗಿರ್ಬೋದು. ಈ ರೀತಿ ಸರಿಯಾದ ರೀತಿಯಲ್ಲಿ ಮನೆ ಊಟ ಮಾಡಿದ್ರು ಕೂಡ ಕಿಡ್ನಿ ಸ್ಟೋನ್ ಆಗಿರುವ ಉದಾಹರಣೆಗಳನ್ನ ನಾವು ನೋಡಿದೀವಿ. ಆದರೆ ಈ ಎಲ್ಲಾ ಕ್ರಮಗಳನ್ನ ನಾನು ಏನೆಲ್ಲ ಹೇಳ್ದೆ ಅದನ್ನ ಪಾಲಿಸೋದ್ರಿಂದ ನಾವು ಅತಿಯಾದ ಅಪಾಯ ಆಗೋದನ್ನ ತಡಿಬಹುದು ಅಲ್ವಾ? ಪೂರ್ತಿಯಾಗಿ ನಾವು ಕಿಡ್ನಿ ಸ್ಟೋನ್ ಬರಲೇಬಾರ್ದು, ಬರೋದೇ ಇಲ್ಲ ಅನ್ನೋ ಹಾಗೆ ಮೈಂಡ್ ಸೆಟ್ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಂದ್ರೂ ಅದನ್ನ ಯಾವ ರೀತಿ ನಾವು ಏನು ಅದು ಸಣ್ಣದಿರುವಾಗ್ಲೇ, ಅಂದ್ರೆ ಸಮಸ್ಯೆ ಸಣ್ಣದಿರುವಾಗ್ಲೇ ಯಾವ ರೀತಿ ಅದನ್ನ ಟ್ರೀಟ್ಮೆಂಟ್ ತಗೊಳ್ಬೇಕು ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕಾಗುತ್ತೆ. ಯಾವ ರೀತಿ ತಡೆಗಟ್ಟಬಹುದು ಇದನ್ನ ಅನ್ನೋದನ್ನ ನಾವು ವಿಚಾರ ಮಾಡ್ಬೇಕಾಗುತ್ತೆ. ಯಾವ ರೀತಿ ಜೀವನ ಶೈಲಿಯನ್ನ ನಾವು ಇಟ್ಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇಂದು ತೆಗೆದುಕೊಳ್ಳುವಂತಹ ಸಣ್ಣ ಆರೋಗ್ಯಕರ ನಿರ್ಧಾರಗಳು ನಾಳೆಯ ಉತ್ತಮ ಆರೋಗ್ಯಕ್ಕೆ ನಿಮ್ಗೆ ಹೂಡಿಕೆಯಾಗಿದೆ. ಒಂದು ಇನ್ವೆಸ್ಟ್ಮೆಂಟ್ ಅಂತಾನೆ ಹೇಳ್ಬೋದು. ಸ್ಮಾಲ್ ಹೆಲ್ದಿ ಚಾಯ್ಸಸ್ ಟುಡೇ ಆರ್ ಲೈಕ್ ಇನ್ವೆಸ್ಟ್ಮೆಂಟ್ ಇನ್ ಯೋರ್ ಫ್ಯೂಚರ್ ಹೆಲ್ತ್ ಅಂತಾನೆ ಹೇಳ್ಬಹುದು ಸ್ನೇಹಿತರೆ. ಸೊ ಇನ್ನು ಮುಂಬರುವ ವಿಡಿಯೋಗಳಲ್ಲಿ ಯಾವ ರೀತಿ ಕಿಡ್ನಿ ಸ್ಟೋನ್ ಆಲ್ರೆಡಿ ಬಂದಿದ್ರೆ ಯಾವ ರೀತಿ ನೀವು ಕ್ರಮಗಳನ್ನ ತಗೊಳ್ಬೇಕು, ಸಡನ್ ಆಗಿ ಏನಾದ್ರು ಆಲ್ರೆಡಿ ಹೊಟ್ಟೆ ನೋವು ಬಂದಿರೋಂಥವ್ರು, ಇವಾಗ ಮಾತ್ರೆಗಳು ತಗೊಳ್ತಾ ಇರುವಂತವ್ರು ಯಾವ ರೀತಿ ಲೈಫ್ ಸ್ಟೈಲ್ ಇಟ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಮುಂಬರುವ ವಿಡಿಯೋಗಳಲ್ಲಿ. ಜೊತೆಗೆ ಗಟ್ ಹೆಲ್ತ್ ಯಾಕೆ ಮುಖ್ಯ, ನಮ್ಮ ಒಂದು ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ಕೆಲವೊಂದು ಮುಖ್ಯ ವಿಷಯಗಳನ್ನ ನಾವು ತಿಳ್ಕೊಳ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ಅದೆಲ್ಲವನ್ನು ಕೂಡ ಮುಂಬರುವ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನೀವು ಯಾರಾದ್ರೂ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ. ನೀವು ಕೌನ್ಸಿಲಿಂಗ್ ಸೆಷನ್ಸ್ ಅಟೆಂಡ್ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮೂಲಕ ನನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಕೌನ್ಸಿಲಿಂಗ್ ಸೆಷನ್ಸ್ ನ ಅಟೆಂಡ್ ಮಾಡಬಹುದು ಸ್ನೇಹಿತರೆ. ಸೊ ಇಷ್ಟನ್ನು ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸೋಣ. ಕೊನೆಯದಾಗಿ ಅವೇರ್ನೆಸ್ ಇಸ್ ದ ಬಿಗಿನಿಂಗ್ ಆಫ್ ಯೋರ್ ಹೀಲಿಂಗ್ ಜರ್ನಿ. ಟೇಕ್ ಕೇರ್ ಆಫ್ ಯೋರ್ ಮೈಂಡ್, ಬಾಡಿ, ಸೋಲ್ ಅಂಡ್ ಯೋರ್ ಹಾರ್ಟ್. ಬಿ ಕೈಂಡ್ ಟು ಯೋರ್ ಮೈಂಡ್, ಬಾಡಿ, ಸೋಲ್ ಅಂಡ್ ಯೋರ್ ಹಾರ್ಟ್. ಮುಂದಿನ ವಿಡಿಯೋ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.